ಪ್ರಪಂಚದಲ್ಲಿ. ಅದನ್ನೇ ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ. ಈ ಪ್ರಪಂಚದಲ್ಲಿ ನನ್ನ ಭಕ್ತರು 4 ವಿಧವಾಗಿರ್ತಾರೆ ಅಂತ. ಅದರಲ್ಲಿ ಮೊದಲನೆಯವರು ಯಾರು ಅಂತಂದರೆ ಆರ್ತರು ಅಂತಂದರೆ ಕಷ್ಟದಲ್ಲಿರುವವರು ಭಗವಂತನಿಗೆ ಆಗ್ತಾರೆ. ಜಿಜ್ಞಾಸುಹು, ಯಾರಿಗೆ ಜ್ಞಾನವು ಬೇಕಾಗಿದೆಯೋ ಅಂತಹ ಭಕ್ತರುಗಳು ಕೆಲವರು. ಅರ್ಥಾರ್ಥಿ ಅಂದರೆ ಐಶ್ವರ್ಯವನ್ನು ಬಯಸುವಂತಹ ಭಕ್ತರು ಕೆಲವರು. ಜ್ಞಾನೀಚ, ಏನನ್ನು ಬಯಸದೆ ಕೇವಲ ಜ್ಞಾನವನ್ನು ಹೊಂದಿದವರಾಗಿ ಯಾವ ಅಪೇಕ್ಷೆ ಇಲ್ಲದೆ ಇರುವಂತಹ ಭಕ್ತರು, ಇಂಥವರು ಇದ್ದಾರೆ. ಈ ರೀತಿಯಾಗಿ 4 ವಿಧವಾದಂತಹ ಭಕ್ತರು ಈ ಪ್ರಪಂಚದಲ್ಲಿದ್ದಾರೆ. ಯಾರೇ ಆಗಿದ್ರೂ ಸಹ ಈ 4 ವಿಭಾಗಗಳಲ್ಲಿ ಯಾವುದೋ ಒಂದಕ್ಕೆ ಸೇರಿದವರೇ ಆಗಿರಬೇಕು. ಏನೋ ಕಷ್ಟಗಳು ಬಂದಿರೋ ಕಾರಣ ಭಗವಂತನ ಆಶ್ರಯಿಸ್ತಾರೆ, ಇಲ್ಲ ಜ್ಞಾನಕ್ಕೋಸ್ಕರ ವಿದ್ಯೆಗೋಸ್ಕರ ಭಗವಂತನ ಆಶ್ರಯಿಸ್ತಾರೆ, ಇಲ್ಲ ಐಶ್ವರ್ಯಕ್ಕೋಸ್ಕರ ಭಗವಂತನ ಆಶ್ರಯಿಸ್ತಾರೆ. ಇದು ಯಾವುದರ ಅಪೇಕ್ಷೆ ಇಲ್ಲದೆ ಇದ್ದರೂ ಸಹ ಎಲ್ಲವೂ ಸಿಕ್ಕಿದೆ, ಇದ್ದಿದ್ದರಿಂದ ತುಂಬ ಸಂತುಷ್ಟರಾಗಿರ್ತಕ್ಕಂತಹ ಜ್ಞಾನಿಗಳು, ಕೃತಾರ್ಥರಾಗಿರ್ತಕ್ಕಂತಹ ಜ್ಞಾನಿಗಳು, ಯಾವುದನ್ನು ಪಡೆಯುವ ಅವಶ್ಯಕತೆ ಇಲ್ಲದೆ ಇರುವಂಥವರು, ಅಂತಹ ಜ್ಞಾನಿಗಳೂ ಸಹ ಭಗವಂತನನ್ನು ಬಿಡುವುದಿಲ್ಲ, ಭಗವಂತನ ಆಶ್ರಯಿಸ್ತಾನೇ ಇರ್ತಾರೆ. ಭಗವಂತನ ವಿಷಯ ಇದನ್ನು ಗೀತೆಯಲ್ಲಿ ಭಗವಂತ ಹೇಳಿರ್ತಾನೆ. ಏನು ಅಂತಂದರೆ, ನನಗೆ ಈ ಲೋಕದಲ್ಲಿ ಪಡೆಯಬೇಕಾದಂತಹದ್ದು ಏನೂ ಇಲ್ಲ ಅನ್ನೋದನ್ನು ಭಗವಂತ ಹೇಳ್ತಾನೆ. ಯಾರು ನನಗೇನು ಕೊಡ್ತಾರೋ ಅದನ್ನು ಪುನಃ ನಾನು ಅವರಿಗೆ ಫಲವಾಗಿ ಅದನ್ನೆಲ್ಲವುದನ್ನು ಸಹ ಇನ್ನೂ ಹೆಚ್ಚಿನ ಫಲವಾಗಿ ನಾನು ಅವರಿಗೆ ಅದನ್ನು ಅನುಗ್ರಹ ಮಾಡ್ತೀನಿ ಎಂಬುದಾಗಿ ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಆದ್ದರಿಂದ ನಾವು ಭಗವಂತನಿಗೆ ಅರ್ಪಣೆ ಮಾಡುವುದು ಯಾತಕ್ಕೋಸ್ಕರ ಅಂತಂದರೆ, ನಾವು ಇನ್ನಷ್ಟು ಆ ಭಗವದ್ ಅನುಗ್ರಹದಿಂದ ಶ್ರೇಯವಂತರಾಗುವುದಕ್ಕೋಸ್ಕರ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಈ ಒಂದು ಚಕ್ರವು ಏನಿದೆಯೋ ಇದು ಸದಾ ಕಾಲ ನಡೀತಾ ಇರಬೇಕು. ಇದು ನಡೆದಾಗ ಜಗತ್ತಿನಲ್ಲೆಲ್ಲರೂ ಸಹ ಶ್ರೇಯವಂತರಾಗಿರ್ತಾರೆ. ಇದಕ್ಕೆ ತೊಂದರೆ ಆಯಿತು ಅಂತಂದರೆ ಜಗತ್ತಿನಲ್ಲೂ ಸಹ ನಾವು ತೊಂದರೆಯನ್ನು ಅನುಭವಿಸಬೇಕಾಗಿ ಬರುತ್ತೆ ಅನ್ನುವಂತಹ ಮಾತನ್ನು ಭಗವಂತ ಗೀತೆಯಲ್ಲಿ ಹೇಳ್ತಾನೆ.